ನಗರದ ಸಿ ಬೈರೇಗೌಡ ನಗರದಲ್ಲಿ ಅದ್ದೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಶ್ರೀಕೃಷ್ಣ ಭವನ ಉದ್ಘಾಟನೆ. ಕೋಲಾರದ ಸಿ ಬೈರೇಗೌಡ ನಗರದಲ್ಲಿನ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣ ಭವನ ಉದ್ಘಾಟನೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಸೋಮವಾರ ಮಧ್ಯಾಹ್ನ 1:30 ಸಮಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಬೆಳಗ್ಗೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಸಹಸ್ರನಾಮಾರ್ಚನೆ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಇನ್ನು ನೂತನ ಶ್ರೀಕೃಷ್ಣ ಭವನದ ಉದ್ಘಾಟನೆಯನ್ನು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಸಮಾಜ ಸೇವಕರಾದ ಸಿ.ಎಂ.ಆರ್. ಶ್ರೀನಾಥ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ, ಬಹು ಉಪಯೋಗಿ ಕೃಷ್ಣ ಭವನವನ್ನು ನಿರ್ಮಾಣ ಮಾಡಿರುವುದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ಪ್ರತಿಯೊಬ್ಬರೂ ದೇವರ ಧ್ಯಾನ, ಯೋಗ, ವ್ಯಾಯಾಮ ಮಾಡುವ ಮೂಲಕ ಮನಸ್ಸಿಗೆ ನೆಮ್ಮದಿಯನ್ನು ಪಡೆದು ಮುಕ್ತಿಯ ಕಡೆಗೆ ನಡೆಯಲಿ ಎಂದು ಆಶಿಸಿದರು. ಸಿ.ಎಂ.ಆರ್. ಶ್ರೀನಾಥ್ ಎಲ್ಲ ನಮ್ಮ ನಿನ್ನೆ ಒಂದು ಮಾತು ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ. ಸುಧಾಮೂರ್ತಿ ಮೇಡಮ್ ಅವರು ಇನ್ಫೋಸಿಸ್ ಒಬ್ಬ ಮುಖ್ಯಸ್ಥರು. ಅವರ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಹಾಯ ಪಬ್ಲಿಕ್ ಮಾಡ್ತಾಯಿದ್ದಾರೆ. ಈಗಿರುವಾಗಲೂ ಅವರಲ್ಲಿ ಕೆಲಸ ಮಾಡೋರು ವೀಕೆಂಡ್ ಬಂತು ಅಂದರೆ ಪಬ್ಬಲ್ಲಿ, ಪಾರ್ಕ್ಗಳಲ್ಲಿ ಪಾರ್ಟಿಗಳು ಮಾಡಿಕೊಂಡು ಇರ್ತಾರೆ. ಆದರೆ ಸುಧಾಮೂರ್ತಿಯವರು ಒಂದು ಸಂಸ್ಥೆಯ ಮುಖ್ಯಸ್ಥೆಯಾಗಿ ವೀಕೆಂಡ್ ಬಂದರೆ ಹಬ್ಬಕ್ಕೆ ಹರಿದಿನಗಳಿಗೆ ಧರ್ಮಸ್ಥಳ, ತಿರುಪತಿಗೆ ಹೋಗಿ ಅಕ್ಕಿ ಕ್ಲೀನ್ ಮಾಡ್ತಾರೆ, ಸೊಪ್ಪು ಕ್ಲೀನ್ ಮಾಡ್ತಾರೆ. ಅವ್ರನ್ನ ನಾವು ರೋಲ್ ಮಾಡಕ್ಕೆ ತಗೋಬೇಕು. ಅಷ್ಟೆಲ್ಲ ಇದ್ದರೂ ಹಂಗೆ ಮಾಡ್ತಾರೆ ಅಂದರೆ ನಾವು ರೋಲ್ ಮಾಡಕ್ಕೆ ತಗೊಂಡು ನಾವು ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ನಾವು ಹಾಕ್ಕೊಂಡಾಗ ನಾವು ಏನಾದರೂ ಕೆಲಸ ಸಾಧನೆ ಮಾಡ್ಬೋದೇ ಹೊರತು ನಾನಿದು ಅಂತ ಅಂದ್ಕೊಂಡ್ರೆ ಯಾವ ಕೆಲಸನ ನಾವು ಅಂಥವನ್ನ ರೋಲ್ ಮಾಡಕ್ಕೆ ತಗೋಬೇಕು. ಆ ರೋಲ್ ಮಾಡಕ್ಕೆ ತಗೊಂಡಾಗ ನಾನು ಆ ರೀತಿಯಲ್ಲಿ ಯಾಕೆ ಹೋಗ್ಬಾರ್ದು? ನಾನೊಬ್ಬ ಇಂಜಿನಿಯರ್, ನನ್ನ ರೋಲ್ ಮಾಡ್ಲಾಗೆ ಯಾರನ್ನು ತಗೊಂಡೆ? ವಿಶ್ವೇಶ್ವರಯ್ಯ ತಗೊಂಡೆ. ವಿಶ್ವೇಶ್ವರಯ್ಯ ತಗೊಂಡ ತಕ್ಷಣ ವಿಶ್ವೇಶ್ವರಯ್ಯ ಆಗೋಕ್ಕಾಗಲ್ಲ, ಆದರೆ ಅವರ ದಾರಿಯಲ್ಲಿ ನಾವು ಸ್ವಲ್ಪ ಹೋಗ್ಬೋದು. ಆದರೆ ಸುಧಾಮೂರ್ತಿ ಮೇಡಮನ್ನು ನಾವು ತಗೊಂಡಾಗ ನಾವು ನಥಿಂಗ್. ಆದರೆ ಆ ಅಮ್ಮನ ನೋಡಿದ್ರೆ ನಾವು ಆ ಅಮ್ಮನ ಸೆಲ್ಯೂಟ್ ಅಡಿಬೇಕಾಗುತ್ತೆ. ನೀವು ಸಾಕಷ್ಟು ಆರ್ಟಿಕಲ್ಸ್ ಬಂದಿರ್ತವೆ. ಅವತ್ತು ಹಬ್ಬ ಹರಿದಿನದಲ್ಲಿ ಬರ್ತ್ಡೇ ದಿವಸ ಹೋಗಿ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾರೆ. ಸಾಕಷ್ಟು ಫೋಟೋಗಳು ಬಂದಿದೆ, ಧರ್ಮಸ್ಥಳದವರು ಕಸ ಗುಡಿಸ್ತಾರೆ. ಅವನ್ನ ನಾವು ರೋಲ್ ಮಾಡಕ್ಕೆ ತಗೊಂಡಾಗ ನಾವು ಯಾಕೆ ಮಾಡಬಾರ್ದು, ನಾವು ಯಾಕೆ ಸೇವೆ ಸಲ್ಲಿಸಬಾರ್ದು ಅಂತ ನಾವು ಹಾಕ್ಕೊಳ್ತಾ ಇದ್ವಿ. ಅದೇ ರೀತಿ ಅದು ನಾವು ಕೂತ್ಕೊಂಡ ತಕ್ಷಣ, ನಿಂತ್ಕೊಂಡ ತಕ್ಷಣ ನಾವು ಮಾತಾಡೋದೇ ಅಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕು ಬೈರೇಗೌಡ ನಗರದಲ್ಲಿ ಅಂದಾಗ ನಾನು ರಮೇಶ್ ಅವರು ನನ್ನ ಆನೆ ಹೋಗಿದ್ದೆ ದಾರಿ ಅವರಿಂದ ಅಂತ ನಿಜವಾಗ್ಲೂ ಹೇಳ್ತೀನಿ. ನಾನು ನಿನ್ನೆನೂ ನನಗೆ ಹೇಳಿದೆ, ನಾನು ಈ ಗಡ್ಡಕ್ಕೆ ನಮ್ಮ ಲೇಔಟಲ್ಲಿ ಯಾರು ಕೇಳಿದ್ರು ಇದುವರೆಗೂ ಯಾರು ನಾನು ಇಲ್ಲ ಅಂತ ಹೇಳಿಲ್ಲ, ಯಾರು ಹೇಳಿದ್ರು. ಬಟ್ ಅದೇ ಬೇರೆ ಕಡೆ ಆಗಲ್ಲ. ಇಲ್ಲಿ ನನಗೆ
ಅವರು ಶಕ್ತಿ ಮೀರಿ ಸಹಾಯ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ಆಗ್ತದೆ ಈ ಕಷ್ಟ ಕಾಲದಲ್ಲಿ. 1 ಕೋಟಿ ರೂಪಾಯಿ ನಾವು ಬರೀ ನಮ್ಮವರೇ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಾನು ನಿಮ್ಮನ್ನು ಪಡ್ಕೊಂಡಿದ್ದು ನನ್ನ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರಮೇಶ್ ಹೇಳಿದ್ರು ಇಂಥ ಅಧ್ಯಕ್ಷ ಸಿಕ್ಕಿದ್ದು ನನಗೆ ಹೆಮ್ಮೆ ಅಂತ ಹೇಳಿದ್ರೆ, ನನಗಿಂತ ನಿವಾಸಿಗಳು ಸಿಕ್ಕಿದ್ದು ನನ್ನ ಹೆಮ್ಮೆ. ಯಾಕಂದರೆ ಈಗ ಒಳ್ಳೆ ತಂದೆ ಸಿಗೋದು ಮಗನಿಗೆ ಖುಷಿ, ಆದರೆ ಒಳ್ಳೆ ಮಗ ಸಿಗೋದು ತಂದೆ ಖುಷಿ. ಅದೇ ಥರ ನನಗೆ ಈಗ ಯಾವ ಥರ ನನಗೆ ಒಳ್ಳೆ ಅಧ್ಯಕ್ಷ ಸಿಕ್ಕಿರೋದು ನನಗೆ ಖುಷಿ ಅಂತ ಹೇಳ್ತಿರೋ, ನನ್ನ ನಿವಾಸಿಗಳು ನನಗೆ ಸಿಕ್ಕಿರೋದು ನನ್ನ ಖುಷಿ ಅಂತ ಹೇಳೋಕ್ಕೆ ಈ ಮೂಲಕ ನಾನು ಹೇಳೋಕ್ಕೆ ಖುಷಿ ಆಗ್ತದೆ. ಇನ್ನು ನಾವು ನಮ್ಮನ್ನು ಈ ಕೋಲಾರಲ್ಲೇ ಸುಧಾಮೂರ್ತಿಯನ್ನು ನಾವು ರೋಲ್ ಮಾಡಾಗಿ ಇಟ್ಕೊಂಡ್ರೆ, ನಮ್ಮನ್ನು ಕೋಲಾರಲ್ಲಿ ಬೇರೆಯವರು ರೋಲ್ ಮಾಡಿ ಇಟ್ಕೋಬೇಕು. ಬೇರೆಯವ್ರ ನಗರದಲ್ಲಿ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ಅವ್ರು ಇಟ್ಕೋಬೇಕು. ಆವಾಗ ನಮ್ಮ ಕೋಲಾರ ಇಂಪ್ರೂವ್ ಆಗ್ತದೆ, ಕೋಲಾರ ಇಂಪ್ರೂವ್ ಆಗಬೇಕು. ಆದರೆ ಏನಾಗ್ತದೆ, ನಮ್ಮಲ್ಲಿ ಕಾಲೆಗಳು ಜಾಸ್ತಿ.